ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಪುಸ್ತಕದ ಲೇಖಕ. ಸ್ನೇಹಿತರೆ, 28/1/2024 ಈ ಒಂದು ಡೇಟಲ್ಲಿ ಜರುಗಿದ PC ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸುಮಾರು 40ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಬಂದಿದ್ದು. ಸ್ನೇಹಿತರೆ, ಇಲ್ಲೊಂದು ಪುಸ್ತಕ ಕಾಣ್ತಾ ಇದೆ, PSI PC ಗಾಗಿ 4G ಸೈನ್ಸ್ ಅಂಡ್ ಟೆಕ್ನಾಲಜಿ. ಈ ಒಂದು ಪುಸ್ತಕದಿಂದ ಸುಮಾರು 40 ಪ್ರಶ್ನೆಗಳು ಕವರ್ ಆಗಿದ್ದು. ಓಕೆ, ಈ ಪುಸ್ತಕ ಇವಾಗ ಅಪ್ಡೇಟ್ ಆಗಿದೆ. ಈಗ ಪ್ರಸ್ತುತ ಇದು 7ನೇ ಮುದ್ರಣ ಇದೆ, ರಿವೈಸ್ಡ್ 7th ಎಡಿಷನ್ 2026ನೇ ಮುದ್ರಣ. ಮುಂದೆ ಇರುವ PC ಪರೀಕ್ಷೆಗಾಗಿ ಈ ಪುಸ್ತಕವನ್ನು ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದೀನಿ. 2025-26ರ ಕರೆಂಟ್ ಸೈನ್ಸನ್ನು, ಪ್ರಚಲಿತ ವಿಜ್ಞಾನವನ್ನು ಸೇರಿಸಿ ಅಪ್ಡೇಟ್ ಮಾಡಿದ್ದೀನಿ. ಈ ಒಂದು ಪುಸ್ತಕದ ವಿಶೇಷತೆ ಏನಪ್ಪ ಅಂದರೆ, ಇದು ಸಂಪೂರ್ಣ NCERT ಆಧಾರಿತ. NCERT 6, 7, 8, 9, 10, 11, 12 ತರಗತಿ ಮೇಲೆ ಇದು ರಚನೆಯಾಗಿದೆ. 11 ಮತ್ತು 12 ಸಹ ಸೇರಿಸಿ ರಚನೆ ಮಾಡಲಾಗಿದೆ. ಸ್ಪೆಷಲ್ ಏನಪ್ಪ ಅಂತಂದರೆ, ಇದು ವಿವಿಧ ವೆಬ್ಸೈಟ್ಸ್ ಆಧಾರಿತ. ಪ್ರತಿ ಘಟಕನೂ ಸಹ ಅಪ್ಡೇಟ್ ಮಾಡಿದ್ದೀನಿ. ವಿವಿಧ ವೆಬ್ಸೈಟ್ಸನ್ನು ರೆಫರ್ ಮಾಡಿ ಪ್ರತಿ ಘಟಕನೂ ಸಹ ಅಪ್ಡೇಟ್ ಮಾಡಿದ್ದೀನಿ. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಸತತ 5-6 ವರ್ಷಗಳಿಂದ 99% ರಿಸಲ್ಟ್ ಕೊಡ್ತಾ ಬಂದಿದೆ. ಈ ಪುಸ್ತಕ ಈಗ ಕಂಪ್ಲೀಟ್ ಅಪ್ಡೇಟ್ ಆಗಿದೆ ಮುಂದೆ ಇರುವ PC ಪರೀಕ್ಷೆಗಾಗಿ. ಓಕೆ, ಇಲ್ಲಿ ಈ ಒಂದು ಪುಸ್ತಕದ MRP 299 ಇದೆ. ನಿಮಗೆ 240 ರೂಪಾಯಿಗೆ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಯಾರಿಗಾದರೂ ಪುಸ್ತಕ ಬೇಕಾದರೆ ಇಲ್ಲೂ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 8050543671 ಈ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ತಗೊಂಡು ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಸ್ನೇಹಿತರೆ, ಇಲ್ಲಿ ನೋಡಿ, ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಡ್ಯಾಶ್ ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿದೆ? ಆನ್ಸರ್ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಪ್ರೋಟೀನ್ಗಳು. ಪ್ರೋಟೀನ್ ರೈಟ್ ಆನ್ಸರ್ ಆಗುತ್ತೆ. ಪ್ರೋಟೀನ್ನ ಮೂಲ ಘಟಕ ಯಾವುದು? ಪ್ರೋಟೀನ್ಗಳು ಹೇಗೆ ಮಾಡಲ್ಪಟ್ಟಿವೆ? ಪ್ರೋಟೀನ್ಗಳು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿರ್ತವೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 165 ಗಮನಿಸಿ. ಈ ಒಂದು ಪೇಜ್ ನಂಬರ್ಗಳು ಓಲ್ಡ್ ಎಡಿಷನ್ 2024ರಲ್ಲಿ 4ನೇ ಮುದ್ರಣ ಇತ್ತು. 4th ಎಡಿಷನ್ಗೆ ಈ ಪೇಜ್ ನಂಬರ್ಗಳು ಮ್ಯಾಚ್ ಆಗ್ತವೆ. ಈಗ ಪುಸ್ತಕ 7th ಎಡಿಷನ್ ಆಗಿದೆ. ಹಾಗಾಗಿ ಪೇಜ್ ನಂಬರ್ಗಳು ಹಿಂದೆ ಮುಂದೆ ಆಗ್ತವೆ. ಈ ಪೇಜ್ ನಂಬರ್ಗಳು 4ನೇ ಮುದ್ರಣಕ್ಕೆ ಮ್ಯಾಚ್ ಆಗ್ತವೆ. ಪ್ರಸ್ತುತ 7th ಎಡಿಷನ್ಗೆ ಪೇಜ್ ನಂಬರ್ಗಳು ಹಿಂದೆ ಮುಂದೆ ಆಗುತ್ತೆ. ನೀವು 4th ಎಡಿಷನ್ ತೊಗೊಂಡು ಚೆಕ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋಡಿ, ಪೇಜ್ ನಂಬರ್ ಎಷ್ಟು? 165 ಅಂತ ಹೇಳಿದೆ. ಇಲ್ಲಿ ಬನ್ನಿ, 165ಕ್ಕೆ ಪ್ರೋಟೀನ್ಗಳ ಮೂಲ ಘಟಕ. ಆನ್ಸರ್ ಅಮೈನೋ ಆಮ್ಲಗಳು. ಹಾಗೆಯೇ ಹಾಲು ಅಂದಾಗ ಅಲ್ಲಿರೋ ಪ್ರೋಟೀನ್ ಯಾವುದು? ಕೆಸೀನ್. ಮೊಟ್ಟೆಲಿರೋ ಪ್ರೋಟೀನ್ ಯಾವುದು? ಆಲ್ಬುಮಿನ್. ಬೀಜಗಳಲ್ಲಿರೋ ಪ್ರೋಟೀನ್ ಯಾವುದು? ಗ್ಲಾಬುಲಿನ್. ಓಕೆ, ಅದೇ ಥರ ಪ್ರೋಟೀನ್ಗಳು ಹೇಗೆ ಮಾಡಲ್ಪಟ್ಟಿವೆ ಅಂದರೂ ಆನ್ಸರ್ ಅಮೈನೋ ಆ್ಯಸಿಡೇ. ಪಾಲಿಪೆಪ್ಟೈಡ್ಸ್ ಹೇಗೆ ಮಾಡಲ್ಪಟ್ಟಿವೆ ಅಂದರೂ ಆನ್ಸರ್ ಅಮೈನೋ ಆಮ್ಲಗಳು, ಅಮೈನೋ ಆ್ಯಸಿಡ್. ಓಕೆ, ಮತ್ತೊಂದು ಪ್ರಶ್ನೆ. ವಿದ್ಯುತ್ ಪ್ರವಾಹದ SI ಘಟಕವು ಅಂತ ಇದೆ. ಆನ್ಸರ್ ಆಪ್ಷನ್ ಎ ಆಂಪಿಯರ್. ಓಕೆ, ಎಷ್ಟು? ಪೇಜ್ ನಂಬರ್ 81 ಗಮನಿಸಿ. ಇಲ್ಲಿ ನೋಡಿ, ವಿದ್ಯುತ್ ಪ್ರವಾಹ 19ನೇ ಪಾಯಿಂಟ್ ನೋಡಿ. ವಿದ್ಯುತ್ ಪ್ರವಾಹದ SI ಮಾನ ಯಾವುದು? ಆಂಪಿಯರ್. ಅದೇ ಥರ ಮತ್ತೊಂದು, ಸರಿಯಾಗಿಲ್ಲದ ಒಂದನ್ನು ಆಯ್ಕೆ ಮಾಡಿ.
ಅಂತ ಇದೆ. ಆಪ್ಷನ್ ಸಿ ನೋಡಿ, ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಕೇರಳ ಅಂತ ಇದೆ. ಹಾಗಾಗಿ ಇದು ಸರಿಯಾಗಿಲ್ಲದ ಜೋಡಿ. ಹಾಗಾಗಿ ಯಾಕೆ ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ಎಷ್ಟು ಪೇಜ್ ನಂಬರ್ 285 ಗಮನಿಸಿ. ಕೈಗಾ ಅಣು ವಿದ್ಯುತ್ ಸ್ಥಾವರ, ಕೈಗಾ ಅಣು ವಿದ್ಯುತ್ ಸ್ಥಾವರ, ಪರಮಾಣು ವಿದ್ಯುತ್ ಸ್ಥಾವರ ಕರ್ನಾಟಕ ರಾಜ್ಯ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆ. ಓಕೆ. ಎಸ್, ಆಲೂಗೆಡ್ಡೆ ಚಿಪ್ಸ್ ಅಥವಾ ಹುರಿದ ತುಂಡುಗಳ ಪ್ಯಾಕೆಟ್ ಪೊಟ್ಟಣಗಳು ಸಾರಜನಕ ಗ್ಯಾಸಿಂದ ಏಕೆ ತುಂಬಿವೆ? ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ಸಾರಜನಕವು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನೀಕರಣವನ್ನು ತಡೆಯುತ್ತದೆ. ಚಿಪ್ಸ್ ಪ್ಯಾಕೆಟ್ನ ಒಳಭಾಗಕ್ಕೆ ಆಕ್ಸಿಜನ್ ಬರ್ದಂಗೆ ನೋಡ್ಕೊಳ್ಳುತ್ತೆ. ಒಳಗಡೆ ಪ್ಯಾಕೆಟ್ನ ಒಳಗಡೆ ಆಕ್ಸಿಡೇಷನ್, ಆಮ್ಲಜನೀಕರಣ ಅಂದ್ರೇನು? ಆಮ್ಲಜನಕ ಸೇರ್ಪಡೆಯಾಗುವುದು, ಅಡಿಷನ್ ಆಫ್ ಆಕ್ಸಿಜನ್. ಅದಕ್ಕೆ ನಾವು ಆಕ್ಸಿಡೇಷನ್ ಅಂತೀವಿ, ಆಮ್ಲಜನೀಕರಣ ಅಂತೀವಿ. ಆ ಆಕ್ಸಿಡೇಷನ್ ಆಗ್ದಂಗೆ ತಡೆಯಲು ತುಂಬುವ ಗ್ಯಾಸ್ ಯಾವುದು? ನೈಟ್ರೋಜನ್, ಸಾರಜನಕ. ಇದೇನು ಮಾಡುತ್ತೆ? ಪ್ಯಾಕೆಟ್ನ ಒಳಭಾಗದಲ್ಲಿ ಆಕ್ಸಿಜನ್ ಇಲ್ದಂಗೆ ನೋಡ್ಕೊಳ್ಳುತ್ತೆ. ಆ ವಾತಾವರಣವನ್ನು ಡ್ರೈ ಮಾಡುತ್ತೆ, ಜಡ ಮಾಡುತ್ತೆ. ಹಾಗಾಗಿ ಪ್ಯಾಕೆಟ್ನ ಒಳಗಿರುವ ಚಿಪ್ಸ್ನ ಪೀಸ್ಗಳು ಕೆಟ್ಟು ಹೋಗಲ್ಲ, ಬ್ಯಾಡ್ ಸ್ಮೆಲ್ ಬರಲ್ಲ, ಹಾಳಾಗಲ್ಲ. ಎಸ್, ಮತ್ತೊಂದು ಪ್ರಶ್ನೆ ನೋಡಿ. ಎಷ್ಟು ಪೇಜ್ ನಂಬರು? 148 ಗಮನಿಸಿ. ನೋಡಿ, ಚಿಪ್ಸ್ ಆಕ್ಸಡೀಕರಣಗೊಳ್ಳದಂತೆ ತಡೆಯಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಆನ್ಸರ್ ಸಾರಜನಕ, ನೈಟ್ರೋಜನ್. ಅಲ್ಲಿ ಮತ್ತೆ ಒಂದು ಕಡೆ ಇಂಗ್ಲೀಷಲ್ಲಿ ನೋಡಿ, ವೈ ದ ಪ್ಯಾಕೆಟ್ಸ್ ಆಫ್ ಪೊಟ್ಯಾಟೊ ಚಿಪ್ಸ್ ಆರ್ ಫಿಲ್ಡ್ ವಿತ್ ನೈಟ್ರೋಜನ್ ಗ್ಯಾಸ್ ಅಂತ ಪ್ರಶ್ನೆ ಇದೆ. ಏನಾನ್ಸರು? ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನೈಟ್ರೋಜನ್ ಬೀಯಿಂಗ್ ಇನರ್ಟ್ ಗ್ಯಾಸ್ ಪ್ರಿವೆಂಟ್ ಆಕ್ಸಿಡೇಷನ್ ಆಫ್ ಚಿಪ್ಸ್. ಓಕೆ, ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ. ನರ್ಮದಾ ಬಚಾವ್ ಆಂದೋಲನದ ನೇತೃತ್ವವನ್ನು ಡ್ಯಾಶ್ ವಹಿಸಿದ್ದರು? ಆಪ್ಷನ್ ಸಿ ಮೇಧಾ ಪಾಟ್ಕರ್ ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರ್ 96 ಗಮನಿಸಿ. ನೋಡಿ, ಮೇಧಾ ಪಾಟ್ಕರ್ ನಾಯಕತ್ವ ಮೇಧಾ ಪಾಟ್ಕರ್. ಓಕೆ. ಎಸ್, ಮತ್ತೊಂದು. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣವೇನು? ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಲಾಲಾರಸವು ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತದೆ. ಬಾಯಿ ಎಂದಾಗ ಬಾಯಲ್ಲಿರುವ ನಮ್ಮ ಬಾಯಿಯಲ್ಲಿ ಪ್ರತಿನಿತ್ಯ 1.7 ಲೀಟರ್ ಪರ್ ಡೇ ಪ್ರತಿನಿತ್ಯ ಏನಾಗುತ್ತೆ? ಲಾಲಾರಸ ಉತ್ಪತ್ತಿಯಾಗುತ್ತೆ. ಈ ಲಾಲಾರಸದಲ್ಲಿ ಯಾವ ಕಿಣ್ವ ಇರುತ್ತೆ? ಅಮೈಲೇಸ್ ಎಂಬ ಕಿಣ್ವ ಇರುತ್ತೆ. ಅಮೈಲೇಸ್ ಎಂಬ ಕಿಣ್ವ ಇರ್ತದೆ. ಈ ಅಮೈಲೇಸ್ ಎಂಬ ಕಿಣ್ವ ಏನು ಮಾಡುತ್ತೆ? ಈ ಒಂದು ಕಿಣ್ವದ ಕೆಲಸ ಏನು? ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ಮೀನ್ಸ್ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಹಾಗಾಗಿ ಆಹಾರ ಸಿಹಿ ಅನಿಸುತ್ತೆ, ಚಪಾತಿ ಸಿಹಿ ಅನಿಸುತ್ತೆ. ಎಷ್ಟು ಪೇಜ್ ನಂಬರು? 197 ಗಮನಿಸಿ. ನೋಡಿ, ಬಾಯಿಯಲ್ಲಿರುವ ಅಮೈಲೇಸ್ ಕಿಣ್ವವು ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತದೆ. ಆಹಾರ ಸಿಹಿ ಎನಿಸುವುದು. ಆಯಿತಾ? ಮತ್ತೊಂದು ಕಡೆ ನೋಡಿ, ಲಾಲಾರಸದ ಲಾಲಾರಸದ ಅಮೈಲೇಸ್ ಬೇಯಿಸಿದ ಆಹಾರದಲ್ಲಿರುವ ಪಿಷ್ಟವನ್ನು ಗ್ಲೈಕೋಜನ್ಗಳ ಮೇಲೆ ವರ್ತಿಸಿ ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತೆ. ಮಾಲ್ಟೋಸ್ ಒಂದೇನು? ಸರಳ ಸಕ್ಕರೆ. ಹಾಗಾಗಿ ಆ ಚಪಾತಿ ನಗಿಯುತ್ತಾ ಹೋದಂತೆ ಏನಾಗುತ್ತೆ? ನಮಗೆ ಸಿಹಿ ಟೇಸ್ಟ್ ಬರುತ್ತೆ. ಎಸ್, ಮತ್ತೊಂದು. ಸರಿಯಾದುದನ್ನು ಆಯ್ಕೆ ಮಾಡಿ ಅಂತ ಇದೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್, ತೋಟಗಾರಿಕೆ ವಲಯ. ಓಕೆ, ಎಷ್ಟು ಪೇಜ್ ನಂಬರು? 92 ಗಮನಿಸಿ. ನೋಡಿ, 92 ಸುವರ್ಣ ಕ್ರಾಂತಿ, ತೋಟಗಾರಿಕೆ ಬೆಳೆಗಳು. ನೆಕ್ಸ್ಟ್ ಪ್ರಶ್ನೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತಯಾರಿಸಿದ ಹೊದಿಕೆಯನ್ನು ಡ್ಯಾಶ್ನಿಂದ ತಯಾರಿಸಲಾಗುತ್ತದೆ? ಜಿಪ್ಸಮ್. POPಯನ್ನು ತಯಾರು ಮಾಡೋಕ್ಕೆ ಬಳಸುವ ಕಚ್ಚಾ ವಸ್ತು ಯಾವುದು? POP ತಯಾರು ಮಾಡೋಕ್ಕೆ ಬಳಸುವ ಕಚ್ಚಾ ವಸ್ತು ಯಾವುದು? ಜಿಪ್ಸಮ್ ಬಳಸಿ POPಯನ್ನು ತಯಾರಿಸ್ತಾರೆ.
ಪೇಜ್ ನಂಬರ್ 222 ಗಮನಿಸಿ. ನೋಡಿ, ಜಿಪ್ಸಮ್ ಲವಣದಿಂದ ಏನಾಗುತ್ತೆ, POP ತಯಾರಾಗುತ್ತೆ, ಪ್ಲಾಸ್ಟರ್ ಪ್ಯಾರಿಸ್ ರೆಡಿ ಆಗುತ್ತೆ. ರೇಷ್ಮೆ ಹುಳುವು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಆನ್ಸರ್ ಮಲ್ಬರಿ, ಹಿಪ್ಪು ನೇರಳೆ ಸೊಪ್ಪು. ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಎಷ್ಟು? ಪೇಜ್ ನಂಬರ್ 182 ಗಮನಿಸಿ. ನೋಡಿ, ರೇಷ್ಮೆ ಹುಳುವಿನ ಆಹಾರ ಮಲ್ಬರಿ ಎಲೆಗಳು. ನೆಕ್ಸ್ಟ್ ಮತ್ತೊಂದು, ದಪ್ಪವಾದ ಮೇಣದ ಲೇಪನದೊಂದಿಗೆ ಎಲೆಗಳು ಹೊಂದಿರುವ ಸಸ್ಯವನ್ನು ನೀವು ಗಮನಿಸುತ್ತಿದ್ದೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು? ಆಪ್ಷನ್ ಬಿ ರೈಟ್ ಆನ್ಸರ್. ಬಾಷ್ಪ ವಿಸರ್ಜನೆ ಮೂಲಕ ಆಗುವ ನೀರಿನ ನಷ್ಟವನ್ನು ತಡೆಗಟ್ಟಲು. ಆಯ್ತಾ? ಬಾಷ್ಪ ವಿಸರ್ಜನೆ ಮೂಲಕ, ಟ್ರಾನ್ಸ್ಪಿರೇಷನ್ ಮೂಲಕ ನೀರು ಗಿಡದಿಂದ ಹೊರ ಹೋಗದಂಗೆ, ನೀರು ನಷ್ಟ ಆಗದಂಗೆ ತಡೆಯುತ್ತೆ. ಎಷ್ಟು? ಪೇಜ್ ನಂಬರ್ 157 ಗಮನಿಸಿ. ನೋಡಿ, ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್. ನೆಕ್ಸ್ಟ್, ತಣ್ಣನೆಯ ರಾತ್ರಿ. ಮತ್ತೊಂದು ಪ್ರಶ್ನೆ, ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತುವು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತದೆ ಎಂದು ನೀವು ಗಮನಿಸುತ್ತೀರಿ. ಈ ವಿದ್ಯಮಾನವನ್ನು ಯಾವ ವೈಜ್ಞಾನಿಕ ಪರಿಕಲ್ಪನೆ ವಿವರಿಸುತ್ತದೆ? ಆಪ್ಷನ್ ಡಿ ಉಷ್ಣವಾಹನ, ಕಂಡಕ್ಷನ್. ಪೇಜ್ ನಂಬರ್ 482 ಗಮನಿಸಿ. ನೋಡಿ, ನಿತ್ಯ ಜೀವನದಲ್ಲಿ ಉಷ್ಣವಾಹನ ಅಂದಾಗ, ಕಂಡಕ್ಷನ್ ಇನ್ ಡೈಲಿ ಲೈಫ್ ಅಂದಾಗ, ಅಲ್ಲಿ ತಣ್ಣನೆಯ ರಾತ್ರಿಯಲ್ಲಿ ಲೋಹಗಳು ತಂಪು ಎನಿಸುವುದು. ಮತ್ತೊಂದು ಕಡೆ ನೋಡಿ, ಇಲ್ಲಿ ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತಣ್ಣಗೆ ಕೊರೆದಂತೆ ಅನಿಸುತ್ತದೆ. ಇದಕ್ಕೆ ಕಾರಣ ಕಬ್ಬಿಣವು ಉತ್ತಮ ಉಷ್ಣವಾಹಕ. ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಕರೆಂಟ್. ಕಬ್ಬಿಣ ಒಂದೇನು? ಲೋಹ. ಕಬ್ಬಿಣವು ಲೋಹಕ್ಕೆ ಉದಾಹರಣೆ. ಹಾಗಾಗಿ ಲೋಹಗಳು ಉತ್ತಮ ಉಷ್ಣವಾಹಕಗಳು. ಹಾಗಾಗಿ ಓಕೆ, ಬೇಸಿಗೆಯಲ್ಲಿ ಬಿಸಿ ಅನ್ನಿಸ್ತವೆ, ಚಳಿಗಾಲದಲ್ಲಿ ಕೂಲ್ ಅನ್ನಿಸ್ತವೆ. ಮತ್ತೊಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ನೌಕಾವಿದ್ಯೆ ಜಲಸಂಚಾರ ವ್ಯವಸ್ಥೆ? ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ, ನಾವಿಕ್. ಎಷ್ಟು? ಪೇಜ್ ನಂಬರ್ 109 ಗಮನಿಸಿ. ನೋಡಿ, ನಾವಿಕ್ ನಮ್ಮ ಭಾರತ. ಓಕೆ, ಎಸ್. ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ? ಅಂದರೆ ನವೀಕರಿಸಬಹುದಾದ ಅಂದರೆ ಹಾಗೆ ಯಾವುದು ಮುಗಿದು ಹೋಗುತ್ತೆ. ಇಲ್ಲಿ ಯಾಕೆ ನವೀಕರಿಸಬಹುದಾದ ಅಂದರೆ ಅಸಾಂಪ್ರದಾಯಿಕ ಅಂತ ಅಂದರೆ ಮುಗಿದು ಹೋಗುವುದಿಲ್ಲ. ಇಲ್ಲಿ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಉಬ್ಬರವಿಳಿದ ಶಕ್ತಿಯೇನೋ ಇದು ನವೀಕರಿಸಬಹುದಾದ, ಪವನ ಶಕ್ತಿ ನವೀಕರಿಸಬಹುದಾದ, ಸೌರಶಕ್ತಿ ನವೀಕರಿಸಬಹುದಾದ, ಮೀನ್ಸ್ ಅಸಾಂಪ್ರದಾಯಿಕ. ಆದರೆ ನ್ಯಾಚುರಲ್ ಗ್ಯಾಸ್ ಇದು ಒಂದು ನವೀಕರಿಸಲಾಗದ ಶಕ್ತಿಯ ಸಂಪನ್ಮೂಲ, ನಾನ್ ರಿನ್ಯೂಯಬಲ್ ಅಂದರೆ ಸಾಂಪ್ರದಾಯಿಕ. ಎಷ್ಟು? ಪೇಜ್ ನಂಬರು 209 ಗಮನಿಸಿ. ನೋಡಿ, 209ರಲ್ಲಿ ನವೀಕರಿಸಬಹುದಾದ ಶಕ್ತಿಯ ಕೆಲವು ಮೂಲಗಳು: ಸೌರಶಕ್ತಿ ನವೀಕರಿಸಬಹುದಾದ, ಪವನಶಕ್ತಿ ನವೀಕರಿಸಬಹುದಾದ, ತರಂಗ ಮತ್ತು ಉಬ್ಬರವಿಳಿದ ಶಕ್ತಿ ನವೀಕರಿಸಬಹುದಾದ. ಇವೆಲ್ಲ ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಗಳಿಗೆ ಉದಾಹರಣೆಗಳು. ನವೀಕರಿಸಬಹುದಾದ ಶಕ್ತಿಯ ಸಂಪನ್ಮೂಲಕ್ಕೆ ಮತ್ತೊಂದು ಹೆಸರಿದೆ, ಅಸಾಂಪ್ರದಾಯಿಕ ಅಂತೀವಿ. ಅಸಾಂಪ್ರದಾಯಿಕ ಅಂದರೆ ನವೀಕರಿಸಬಹುದಾದ ಅಂತ ಮತ್ತೊಂದು ಪದ. ಮತ್ತಕ್ಕೆ ಸಾಂಪ್ರದಾಯಿಕ ಅಂದ್ರೇನು? ಸಾಂಪ್ರದಾಯಿಕ ಶಕ್ತಿಯ ಆಕಾರಗಳಂದರೆ ಮುಗಿದು ಹೋಗುವ, ನವೀಕರಿಸಲಾಗದ. ಉದಾಹರಣೆ ಕಲ್ಲಿದ್ದಲು, ಪೆಟ್ರೋಲಿಯಮ್ಮು, ನ್ಯಾಚುರಲ್ ಗ್ಯಾಸ್. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಬೆಟ್ಟ. ಓಕೆ, ಆಪ್ಷನ್ ಪೇಜ್ ನಂಬರ್ 304 ಗಮನಿಸಿ. ಮುಳ್ಳಯ್ಯನಗಿರಿ ಕರ್ನಾಟಕದ ಅತಿ ಎತ್ತರದ ಶಿಖರ. ಮತ್ತೊಂದು ಕಡೆ ಇದೆ, ಕರ್ನಾಟಕದ ಅತಿ ಎತ್ತರ ಶಿಖರ ಮುಳ್ಳಯ್ಯನಗಿರಿ. ಮತ್ತೊಂದು ಪ್ರಶ್ನೆ, ಡೆಂಗ್ಯೂ ವೈರಸ್ ಡ್ಯಾಶ್ ಮೂಲಕ ಹರಡುತ್ತದೆ? ಸೊಳ್ಳೆ ಮೂಲಕ ಏನಾಗುತ್ತೆ?
ಹರಡುತ್ತೆ. ಯಾವ ಸೊಳ್ಳೆ? ಈಡಿಸ್ ಈಜಿಪ್ಟಿ. ಎಷ್ಟು ಪೇಜ್ ನಂಬರು? 171 ಗಮನಿಸಿ. ಇಲ್ಲಿ ಡೆಂಗ್ಯೂ ಜ್ವರ ಬರುವುದು ಈಡಿಸ್ ಈಜಿಪ್ಟಿ ಎಂಬ ಸೊಳ್ಳೆಯ ಮೂಲಕ ಹರಡುವುದು. ಮತ್ತೊಂದು ಪ್ರಶ್ನೆ, ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ? TNT ಇದು ಸ್ಫೋಟಕ, RDX ಇದು ಸಹ ಸ್ಫೋಟಕ, HMX ಇದು ಸಹ ಸ್ಫೋಟಕ, ಆದರೆ ಅಮೋನಿಯಂ ಕಾರ್ಬೋನೇಟ್ ಇದು ಸ್ಫೋಟಕ ಅಲ್ಲ. ಹಾಗಾಗಿ ಸ್ಫೋಟಕ ಅಲ್ಲ ಅಂತ ಇದೆ. ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. TNT ಫುಲ್ ಫಾರ್ಮ್ ಏನು? ಟ್ರೈ ನೈಟ್ರೋಟಾಲಿನ್ ಅಂತ. ಓಕೆ. RDX ಫುಲ್ ಫಾರ್ಮ್ ಏನು? ರಾಯಲ್ ಡೆಮೊಲಿಷನ್ ಎಕ್ಸ್ಪ್ಲೋಸಿವ್. HMX ಫುಲ್ ಫಾರ್ಮ್ ಏನು? ಐ ಮೆಲ್ಟಿಂಗ್ ಎಕ್ಸ್ಪ್ಲೋಸಿವ್. ಪೇಜ್ ನಂಬರ್ 198 ಗಮನಿಸಿ. ಎಸ್, ಮತ್ತೊಂದು ಪ್ರಶ್ನೆ, ನಿಮ್ಮ ರೆಫ್ರಿಜರೇಟರ್ ಶೀತಲ ಯಂತ್ರ ಪೆಟ್ಟಿಗೆ ಎಲ್ಲಿರುವ ಹಾಲು ಹುಳಿಯಾಗಿರುವುದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಾಗಿ ಕಾರಣವೇನು? ಹಾಲು ಹುಳಿಯಾಗಲು, ಹಾಲು ಮೊಸರಾಗಲು ಕಾರಣ ಏನು? ಬ್ಯಾಕ್ಟೀರಿಯಾ. ಯಾವ ಬ್ಯಾಕ್ಟೀರಿಯಾ? ಲ್ಯಾಕ್ಟೋಬ್ಯಾಸಿಲಸ್. ಓಕೆ. ಎಷ್ಟು ಪೇಜ್ ನಂಬರು? 248 ಗಮನಿಸಿ. ಇಲ್ಲಿ ನೋಡಿ, ಫ್ರಿಡ್ಜ್ ರೆಫ್ರಿಜರೇಟರ್ ಅಂತ ಟಾಪಿಕ್ ಇದೆ. ರೆಫ್ರಿಜರೇಟರ್ ಎಂಬ ಟಾಪಿಕ್ ಇದೆ. ಈ ಟಾಪಿಕ್ ತುಂಬ ಇಂಪಾರ್ಟೆಂಟು. ರೆಫ್ರಿಜರೇಟರ್ ಕೆಲಸ ಮಾಡ್ತಕ್ಕಂಥದ್ದು ಯಾವ ತತ್ವದ ಮೇಲೆ? ಪೆಲ್ಟಿಯರ್ ಪರಿಣಾಮದ ಮೇಲೆ. ಅದೇ ಥರ ಇದಕ್ಕೆ ಫ್ರಿಡ್ಜ್ಗಳು ತಯಾರು ಮಾಡುವಾಗ, ಫ್ರಿಡ್ಜನ್ನು ತಯಾರು ಬಳಸುವ ಕೆಮಿಕಲ್ ಯಾವುದು? ಪ್ರಿಯಾನ್. ಫ್ರಿಡ್ಜ್ಗಳ ತಯಾರಿಕೆಯಲ್ಲಿ ಬಳಸುವ ಕೆಮಿಕಲ್ ಯಾವುದು? ಪ್ರಿಯಾನ್. ಫ್ರಿಡ್ಜ್ಗಳಿಂದ ಬಿಡುಗಡೆಯಾಗುವ ಕೆಮಿಕಲ್ ಯಾವುದು? CFC, ಕ್ಲೋರೋಫ್ಲೋರೋಕಾರ್ಬನ್. ಈ CFC ಇಂದ ಏನಾಗುತ್ತೆ? ಓಝೋನ್ ಪದರ ನಾಶ ಆಗುತ್ತೆ. ಅದೇ ಥರ ಮುಚ್ಚಿದ ಕೋಣೆಯಲ್ಲಿ ರೆಫ್ರಿಜರೇಟರ್ ಅಂದರೆ ವಿದ್ಯುತ್ ಸಂಪರ್ಕವಿರುವ ಅಂದರೆ ಆನ್ ಆಗಿರುವ ಬಾಗಿಲು ತೆರೆದಿಟ್ಟರೆ ಆ ಕೋಣೆಯ ಟೆಂಪ್ರೇಚರ್ ಏನಾಗುತ್ತೆ? ಕೋಣೆಯ ಉಷ್ಣತೆ ಏನಾಗುತ್ತೆ? ಹೆಚ್ಚಾಗುತ್ತೆ. ಕೋಣೆ ಏನಾಗುತ್ತೆ? ಬಿಸಿ ಆಗುತ್ತೆ. ಓಕೆ. ಅದೇ ಥರ ಫ್ರಿಡ್ಜಲ್ಲಿಟ್ಟ ಹಾಲು ಏನಾಗುತ್ತೆ? ಹುಳಿ ಆಗುತ್ತೆ, ಮೊಸರಾಗಿರುತ್ತೆ. ಕಾರಣ ಏನು? ಬ್ಯಾಕ್ಟೀರಿಯಾ. ಈ ಥರ ಫ್ರಿಡ್ಜ್ಗಳ ಮೇಲೆ ಪ್ರಶ್ನೆಗಳು ಅತಿ ಹೆಚ್ಚು ಬಂದಿದ್ದಾವೆ. ಹಾಗಾಗಿ ರೆಫ್ರಿಜರೇಟರ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ಕು. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ, ಓದ್ಕೊಳ್ಳಿ. ಎಸ್, ಡ್ಯಾಶ್ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತದೆ. ಎತ್ತರ ಪ್ರದೇಶ ಅಂದಾಗ ಅಲ್ಲಿ ಒತ್ತಡ ಕಡಿಮೆ ಇರುತ್ತೆ. ಹಾಗಾಗಿ ಒತ್ತಡ ಕಡಿಮೆ ಆದ ಮೇಲೆ ಕುದಿಯು ಬಿಂದು ಸಹ ಏನಾಗುತ್ತೆ? ಕಡಿಮೆ ಆಗುತ್ತೆ. ಎತ್ತರ ಪ್ರದೇಶ ಅಂದಾಗ ಕಡಿಮೆ ಒತ್ತಡ, ಕಡಿಮೆ ಕುದಿಯುವ ಬಿಂದು. ಹಾಗಾಗಿ ಎತ್ತರ ಪ್ರದೇಶಗಳಲ್ಲಿ ಅಡುಗೆ ನಿಧಾನ ಆಗುತ್ತೆ. ಹಾಗೆ ಬೇಗ ಆಹಾರ ಪದಾರ್ಥಗಳು ಬೇಯೋದಿಲ್ಲ, ನಿಧಾನಕ್ಕೆ ಬೇಯುತ್ತವೆ. ಕಾರಣ ಕಡಿಮೆ ಒತ್ತಡ, ಕಡಿಮೆ ಕುದಿಯುವ ಬಿಂದು. ಎಷ್ಟು ಪೇಜ್ ನಂಬರು? 58 ಗಮನಿಸಿ. 58 ನೋಡಿ, ಎತ್ತರ ಹೆಚ್ಚಾದಂತೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಕುದಿಯು ಬಿಂದು ಸಹ ಕಡಿಮೆಯಾಗುತ್ತದೆ. ನೆಕ್ಸ್ಟ್, ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನ ಧ್ವನಿಯ ತರಂಗಗಳನ್ನು ಹೊರಸೂಸುತ್ತದೆ? ಆನ್ಸರ್ ಬಾವುಲಿ, ಬ್ಯಾಟ್. ಎಷ್ಟು ಪೇಜ್ ನಂಬರು? 121 ಗಮನಿಸಿ. ನೋಡಿ, ಬ್ಯಾಟ್ ಮೀನ್ಸ್ ಬಾವುಲಿ ಉತ್ಪತ್ತಿಯ ಶಬ್ದ ಯಾವುದು? ಅಲ್ಟ್ರಾಸಾನಿಕ್. ಸುಮಾರು ಇದು ಬಾವುಲಿಗೆ 100 ಕಿಲೋಹರ್ಟ್ಸ್ ಸೌಂಡನ್ನು ಪ್ರೊಡ್ಯೂಸ್ ಮಾಡೋಕ್ಕೂ ಗೊತ್ತಂತೆ, ರಿಸೀವ್ ಮಾಡೋಕ್ಕೂ ಸಹ ಗೊತ್ತಂತೆ. ಎಸ್, ಮತ್ತೊಂದು ಪ್ರಶ್ನೆ, ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಯಾವ ವಿಟಮಿನ್ ಉತ್ಪತ್ತಿಯಾಗುತ್ತದೆ? ಸೂರ್ಯನ ಬೆಳಕಿನಲ್ಲಿರುವ ವಿಟಮಿನ್ ಯಾವುದು? ವಿಟಮಿನ್ ಡಿ. ಪೇಜ್ ನಂಬರ್ 132 ಗಮನಿಸಿ. 132 ನೋಡಿ, ಸನ್ಶೈನ್ ವಿಟಮಿನ್ ಯಾವುದು? ಸನ್ಶೈನ್ ವಿಟಮಿನ್. ಆನ್ಸರ್ ವಿಟಮಿನ್ ಡಿ. ನೆಕ್ಸ್ಟ್, ಆಧುನಿಕ ಆವರ್ತ ಕೋಷ್ಟಕ ಮಾಡ್ರನ್ ಪೀರಿಯಡೇಬಲ್ ಅಂದಾಗ ಡ್ಯಾಶ್ ಅನ್ನು ಹೊಂದಿದೆ? 7 ಆವರ್ತಗಳನ್ನು ಹೊಂದಿದೆ, 18 ಗುಂಪುಗಳನ್ನು ಹೊಂದಿದೆ. 7 ಪೀರಿಯಡ್ಸು, 18 ಗ್ರೂಪ್ಸ್. ಎಷ್ಟು ಪೇಜ್ ನಂಬರು? 236 ಗಮನಿಸಿ. ನೋಡಿ, 7 ಆವರ್ತಗಳು, 7 ಪೀರಿಯಡ್ಸ್, 18 ಗುಂಪುಗಳು, 18 ಗ್ರೂಪ್ಸ್. 7 ಆವರ್ತಗಳು ಮೀನ್ಸ್ ಅಡ್ಡ ಸಾಲುಗಳು, ಪೀರಿಯಡ್ಸ್. 18 ಗ್ರೂಪ್ಸ್, 18 ಕಂಬ ಸಾಲುಗಳು, ಗ್ರೂಪ್ಸ್, ಗುಂಪುಗಳು.
ಭೂಮಿಯ ವಾತಾವರಣದಲ್ಲಿ ಹೆಚ್ಚು ಹೇರಳವಾಗಿರುವ ಗ್ಯಾಸ್ ಯಾವುದು? ನೈಟ್ರೋಜನ್, ಸಾರಜನಕ. ಎಷ್ಟು ಪೇಜ್ ನಂಬರು? 224 ಗಮನಿಸಿ ನೋಡಿ. ಭೂ ವಾತಾವರಣದಲ್ಲಿ ಹೇರಳವಾಗಿರುವ ಹಾಗೆ ಅಲೋಹ ಅಥವಾ ಗ್ಯಾಸ್ ಯಾವುದು? ಸಾರಜನಕ, ನೈಟ್ರೋಜನ್. ಮತ್ತೊಂದು ಪ್ರಶ್ನೆ, ದ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್ ಇಸ್ ಎಕ್ಸಾಂಪಲ್ ಆಫ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಆಯ್ತಾ? ತರಕಾರಿಗಳು ಕೊಳೆಯುವುದು. ತರಕಾರಿಗಳು ಕೊಳೆಯುವಾಗ ಉಷ್ಣ ಬಿಡುಗಡೆ ಆಗುತ್ತೆ. ತರಕಾರಿಗಳು ಕೊಳೆಯುವಾಗ ರಿಲೀಸಸ್ ಹೀಟ್, ಉಷ್ಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಇದು ಬಹಿರುಷ್ಣಕ, ಬಹಿರುಷ್ಣ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ. ಎಷ್ಟು ಪೇಜ್ ನಂಬರ್? 244 ಗಮನಿಸಿ ನೋಡಿ. ಬಹಿರುಷ್ಣ ಕ್ರಿಯೆ, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದಾಗ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆ ಆಗುತ್ತೆ ನೋಡಿ. ತರಕಾರಿ ಪದಾರ್ಥಗಳು ಓಕೆ ಕೊಳೆತೇನಾಗುತ್ತೆ? ಮಿಶ್ರ ಗೊಬ್ಬರ ಆಗುತ್ತೆ. ಅದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಗೆ ಉದಾಹರಣೆ ಆಗುತ್ತೆ. ನೆಕ್ಸ್ಟ್, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ಬಲೂನ್ಗಳಲ್ಲಿ ಲಿಫ್ಟಿಂಗ್ ಗ್ಯಾಸ್ ಆಗಿ ಬಳಸುತ್ತಾರೆ? ಹೀಲಿಯಂ. ಎಷ್ಟು ಪೇಜ್ ನಂಬರ್? 139 ಗಮನಿಸಿ ನೋಡಿ. ಹೀಲಿಯಂನ ಉಪಯೋಗಗಳಂದಾಗ ಬಲೂನ್ಗಳಲ್ಲಿ ಬಳಸುತ್ತಾರೆ, ವೀಕ್ಷಕ ಬಲೂನ್ಗಳಲ್ಲಿ ತುಂಬುತ್ತಾರೆ. ಕ್ಯಾಸೋವರಿಗಳು, ಡೋಡೋ, ರಿಯಾ ಇವು ಡ್ಯಾಶ್ನ ಉದಾಹರಣೆಗಳು. ಆರಲಾಗದ ಪಕ್ಷಿಗಳು, ಇವು ಆರುವುದಿಲ್ಲ. ಎಷ್ಟು ಪೇಜ್ ನಂಬರು? 184 ಗಮನಿಸಿ ನೋಡಿ. ರಿಯಾ, ಹಾಗೆ ಕಿವಿ, ಏಮು, ಪೆಂಗ್ವಿನ್, ಡೋಡೋ, ಆಸ್ಟ್ರಿಚ್ ಇವೆಲ್ಲ ಆರಲಾರದ ಪಕ್ಷಿಗಳು. ಒಬ್ಬ ವ್ಯಕ್ತಿಯು ಮತ್ತು ಪ್ರಶ್ನೆ, ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳ ಸ್ಪಷ್ಟವಾಗಿ ನೋಡಬಹುದು, ಆದರೆ ಹತ್ತಿರದ ವಸ್ತುಗಳನ್ನು ಹಾಗೆ ಸ್ಪಷ್ಟವಾಗಿ ನೋಡಲಾಗುವುದಿಲ್ಲ. ಅವನಿಗೆ ಡ್ಯಾಶ್ ಇದೆ? ಹೈಪರ್ ಮೆಟ್ರೋಫಿಯಾ, ಅಂದರೆ ದೂರ ದೃಷ್ಟಿ ದೋಷ ಇದೆ. ದೂರ ದೃಷ್ಟಿ ದೋಷಕ್ಕಿರುವ ಮತ್ತೊಂದು ಹೆಸರೇನು? ಹೈಪರ್ ಮೆಟ್ರೋಫಿಯಾ. ಎಷ್ಟು ಪೇಜ್ ನಂಬರು? 21 ಗಮನಿಸಿ ನೋಡಿ. ದೂರ ದೃಷ್ಟಿ ದೋಷ ಅಂದರೆ ದೂರದೃಷ್ಟಿ ದೋಷಕ್ಕೆ ಇರುವ ಮತ್ತೊಂದು ಹೆಸರೇನು? ಹೈಪರ್ ಮೆಟ್ರೋಫಿಯಾ. ಅಂದರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ನೋಡೋ ಸಾಧ್ಯವಿಲ್ಲದ ಸ್ಥಿತಿಗೆ ದೂರದೃಷ್ಟಿ ದೋಷ ಅಂತೀವಿ. ದೂರದೃಷ್ಟಿ ದೋಷಕ್ಕಿರುವ ಮತ್ತೊಂದು ಹೆಸರೇನು? ಹೈಪರ್ ಮೆಟ್ರೋಫಿಯಾ. ಮತ್ತೊಂದು, ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯ ಸಂತಾನೋತ್ಪತ್ತಿಯ ವಿಧಾನವಲ್ಲ? ಸಮ್ಮಿಳನ, ಇದು ಹಾಗೆ ಸಂತಾನೋತ್ಪತ್ತಿಯ ವಿಧಾನ ಅಲ್ಲ. ಪೇಜ್ ನಂಬರ್ 19 ಗಮನಿಸಿ ನೋಡಿ. ಸಂತಾನೋತ್ಪತ್ತಿ ನೋಡಿ. ಸಂತಾನೋತ್ಪತ್ತಿ ವಿಧಾನಗಳು ಮತ್ತು ಉದಾಹರಣೆ ಅಂತ ಇದೆ. ಇಲ್ಲಿ ವಿದಳನ ಇದೆ, ಮಗ್ಗುವಿಕೆ ಇದೆ, ಸಾಕಷ್ಟಿದೆ. ಆದರೆ ಎಲ್ಲೂ ಸಹ ಸಮ್ಮಿಳನ ಇಲ್ಲ, ಎಲ್ಲೂ ಸಹ ಸಮ್ಮಿಳನ ಇಲ್ಲ. ಹಾಗಾಗಿ ಬಿ ಸಂತಾನೋತ್ಪತ್ತಿ ವಿಧಾನ ಅಲ್ಲ. ನೆಕ್ಸ್ಟು, ಕೆಳಗಿನಲ್ಲಿ ಯಾವುದು ಸಾಂಕ್ರಾಮಿಕ ರೋಗ? ಕಮ್ಯುನಿಕೇಬಲ್ ಡಿಸೀಸ್. ಆನ್ಸರ್ ಕ್ಯಾನ್ಸರ್. ಏನಾಗುತ್ತೆ? ಮೀಸಲ್ಸ್. ದಡಾರ. ಮೀಸಲ್ಸ್ ದಡಾರ ಒಂದು ಸಾಂಕ್ರಾಮಿಕ ರೋಗ. ಈ ಒಂದು ಮೀಸಲ್ಸ್ ದಡಾರ ಬರುವುದು ವೈರಸ್ಗಳಿಂದ. ಒಬ್ಬರಿಂದ ಮತ್ತೊಬ್ಬರಿಗೆ ಏನಾಗುತ್ತೆ? ಹರಡುತ್ತೆ. ಮೀಸಲ್ಸು, ಮಮ್ಸು, ರುಬೆಲ್ಲಾ ಈ 3 ರೋಗಗಳು ಬರಬಾರ್ದು ಅಂತ ಯಾವ ಲಸಿಕೆ ಹಾಕ್ತಾರೆ? MMR ಲಸಿಕೆಯನ್ನು ಹಾಕ್ತಾರೆ. ಈ ರೋಗಗಳು ಬರುವುದು ವೈರಸ್ಗಳಿಂದ. ಓಕೆ, ದಡಾರ ಒಂದು, ಮೀಸಲ್ಸ್ ಒಂದು ಸಾಂಕ್ರಾಮಿಕ ರೋಗ. ಮತ್ತೊಂದು, ಶುದ್ಧ ಚಿನ್ನದ ಬಗೆ ಕೆಳಗಿನವುಗಳಲ್ಲಿ ಯಾವುದು ಸರಿ? ಇದನ್ನು 24 ಕ್ಯಾರೆಟ್ ಚಿನ್ನ ಎಂದು ಕರೆಯಲಾಗುತ್ತದೆ. ಸರಿ ಇದೆ. ಆಭರಣಗಳನ್ನು ತಯಾರಿಸಲು ಇದು ಸೂಕ್ತವಲ್ಲ. ಹೌದು, ಕಾರಣ ಮೃದುವಾಗಿರುತ್ತೆ, ಹಾಗಾಗಿ ಸೂಕ್ತ ಅಲ್ಲ. ಅದನ್ನು ಗಟ್ಟಿಯಾಗಿಸಲು ಬೆಳ್ಳಿ ಅಥವಾ ತಾಮ್ರವನ್ನ ಮಿಶ್ರಣ ಮಾಡುತ್ತಾರೆ. ಹೌದು, ಚಿನ್ನವನ್ನು ಗಟ್ಟಿಯಾಗಿಸಕ್ಕೆ ಏನು ಮಾಡ್ತಾರೆ? ಚಿನ್ನಕ್ಕೆ ಬೆಳ್ಳಿಯನ್ನ ಅಥವಾ ತಾಮ್ರವನ್ನ ಮಿಕ್ಸ್ ಮಾಡೋದ್ರಿಂದ ಚಿನ್ನ ಏನಾಗುತ್ತೆ? ಗಟ್ಟಿ ಆಗುತ್ತೆ. ಎಷ್ಟು ಪೇಜ್ ನಂಬರು? ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿದೆ. ಇವುಗಳಲ್ಲಿ ಎಲ್ಲವೂ. ಎಷ್ಟು ಪೇಜ್ ನಂಬರ್? 230 ಮತ್ತು 108 ಗಮನಿಸಿ ಸಿಗುತ್ತೆ. ಇಲ್ಲಿ ನೋಡಿ. ಪರಿಶುದ್ಧವಾದ ಚಿನ್ನವು 24 ಕ್ಯಾರೆಟ್ ಆಭರಣಗಳ ತಯಾರಿಕೆಗೆ ಸೂಕ್ತವಲ್ಲ. ಯಾಕೆ ಸೂಕ್ತವಲ್ಲ ಅಂತ ಇದೆ. ಮುಂದೆ ನೋಡಿ ಗಮನಕ್ಕೆ.
ಪರಿಶುದ್ಧವಾದ ಚಿನ್ನವು ಆಭರಣ ತಯಾರಿಕೆಗೆ ತೀರಾ ಮೆದುವಾಗಿರುವುದರಿಂದ, ಆಯ್ತಾ, ಆಭರಣ ಚಿನ್ನ ಅಂದಾಗ ಆಭರಣ ತಯಾರಿಸುವಾಗ ಬಳಸುವ ಚಿನ್ನ ಯಾವುದು? 22 ಕ್ಯಾರೆಟ್ ಗೋಲ್ಡ್ ಅಂದ್ರೆ 916. ಹಸಿರು ಮನೆ, ಗ್ರೀನ್ ಹೌಸ್ ಅನಿಲ, ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ? ಅಕ್ಕಿ ಮೀನ್ಸ್ ಭತ್ತ. ಭತ್ತದ ಗದ್ದೆಯಲ್ಲಿ ಭತ್ತದ ಹುಲ್ಲು ಕೊಳೆಯುವಾಗ ಭತ್ತದ ಗದ್ದೆಯಿಂದ ಬಿಡುಗಡೆಯಾಗುವ ಗ್ಯಾಸ್ ಯಾವುದು? ಮೀಥೇನ್. ಹಾಗಾಗಿ ಮೀಥೇನ್ಗೆ ಜೌಗು ಅನಿಲ ಅಂತ ಹೇಳ್ತಾರೆ. ಜೌಗು ಅನಿಲ, ಮಾರ್ಸ್ ಗ್ಯಾಸ್. ಇದು ಒಂದೇನು? ಜೌಗು ಅನಿಲ, ಮೀಥೇನ್. ಕಾರಣ ಭತ್ತದ ಗದ್ದೆಯಲ್ಲಿ ಭತ್ತದ ಹುಲ್ಲು ಕೊಳೆಯುವಾಗ ಬಿಡುಗಡೆಯಾಗುತ್ತೆ ಮೀಥೇನ್ ಎಂಬ ಗ್ಯಾಸ್. ಹಾಗಾಗಿ ಇದು ಒಂದು ಜೌಗು ಅನಿಲ. ನೋಡಿ, ಭತ್ತದ ಗದ್ದೆಯಲ್ಲಿ ಭತ್ತದ ಪೈರು ಕೊಳೆಯುವಾಗ ಯಾವ ಗ್ಯಾಸ್ ಬಿಡುಗಡೆ ಆಗುತ್ತೆ? ಮೀಥೇನ್ ಬಿಡುಗಡೆ ಆಗುತ್ತೆ. ಪೇಜ್ ನಂಬರ್ 211 ಗಮನಿಸಿ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ ಅಂದ್ರೆ ತಪ್ಪಾಗಿದೆ. ಆಪ್ಷನ್ ಸಿ ಗಮನಿಸಿ, ತಪ್ಪಾದ ಜೋಡಿ ಇದು. ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಗಡಿರೇಖೆಯನ್ನು ಡ್ಯೂರಾಂಡ್ ಲೈನ್ ಎಂದು ಕರೆಯಲಾಗುತ್ತದೆ. ತಪ್ಪು. ಪೇಜ್ ನಂಬರ್ 125 ಗಮನಿಸಿ. ಅಲ್ಲಡಿ, ಡ್ಯೂರಾಂಡ್ ಅಂದಾಗ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಮತ್ತು ಭಾರತ ಮತ್ತು ಪಾಕಿಸ್ತಾನ. ಡ್ಯೂರಾಂಡ್. ಬೋರ್ಡೆಕ್ಸ್ ಮಿಶ್ರಣ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರ ನಾಶಕವು ಡ್ಯಾಶ್ನ ಸಂಯೋಜನೆಯಾಗಿದೆ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಬೋರ್ಡೆಕ್ಸ್ ಮಿಶ್ರಣ ಅಂದಾಗ ಅಲ್ಲಿ ಕಾಪರ್ ಸಲ್ಫೇಟ್, ತಾಮ್ರ ಸಲ್ಫೇಟ್ ಇರುತ್ತದೆ, ತಾಮ್ರದ ಸಲ್ಫೇಟ್ ಇರುತ್ತದೆ, ಸುಣ್ಣ ಇರುತ್ತೆ, ನೀರಿರುತ್ತೆ. ಈ ಮೂರರ ಮಿಶ್ರಣವೇ ಬೋರ್ಡೆಕ್ಸ್ ಮಿಶ್ರಣ. ಇದು ಒಂದು ಶಿಲೀಂಧ್ರ ನಾಶಕ. ಇಲ್ಲಿ ಬಹುಮುಖ್ಯವಾಗಿ ಕಾಪರ್ ಸಲ್ಫೇಟ್ ಇದು ಒಂದೇನು? ಶಿಲೀಂಧ್ರವನ್ನ ನಾಶ ಮಾಡುತ್ತೆ. ಕಾಪರ್ ಸಲ್ಫೇಟ್ ನೋಡಿ, ತಾಮ್ರ ಸಲ್ಫೇಟ್ ಅಂದಾಗ ಇದು ಒಂದು ಶಿಲೀಂಧ್ರ ನಾಶಕ. ಆಯ್ತಾ? ಪಂಪಸಾಗರ ಅಣೆಕಟ್ಟು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ತುಂಗಾಭದ್ರಾ ನದಿ. ಎಷ್ಟು ಪೇಜ್ ನಂಬರು? 127 ಗಮನಿಸಿ. ನೋಡಿ, ಪಂಪಸಾಗರ ಅಣೆಕಟ್ಟು ಯಾವ ನದಿ? ತುಂಗಾಭದ್ರಾ ನದಿ. ಯಾವ ಸಸ್ಯವು ಎಲೆಗಳಿಂದ ಹರಡುತ್ತದೆ ಅಂದರೆ ಸಂತಾನೋತ್ಪತ್ತಿ ಮಾಡುತ್ತೆ? ಬ್ರಯೋಫೈಲಮ್ ಅಂದಾಗ ಅಲ್ಲಿ ಕಂಡು ಬರುವ ಸಂತಾನೋತ್ಪತ್ತಿ ವಿಧಿ ಯಾವುದು? ಪೇಜ್ ನಂಬರ್ 19 ಗಮನಿಸಿ. ನೋಡಿ, ಬ್ರಯೋಫಿಲಮ್ ಇಲ್ಲಿ ಕಂಡು ಬರುವ ಸಂತಾನೋತ್ಪತ್ತಿ ವಿಧಿ ಯಾವುದು? ಓಕೆ, ಮಗ್ಗುಗಳಲ್ಲಿರುವ ಎಲೆ ಅಥವಾ ಕಾಯಜ ರೀತಿಯ ಸಂತಾನೋತ್ಪತ್ತಿ. ಎಲೆಗಳಲ್ಲಿ ಮಗ್ಗುವಿಕೆ ಅಥವಾ ಮಗ್ಗುಗಳಲ್ಲಿರುವ ಎಲೆ. ಉದಾಹರಣೆ ಯಾವುದು? ಬ್ರಯೋಫಿಲಮ್. ನೆಕ್ಸ್ಟ್, ಪ್ರಸರಣ ಮೀನ್ಸ್ ಡಿಫ್ಯೂಷನ್ ಅಂತೀವಿ, ವಿಸರಣೆ ಅಂತೀವಿ. ಏನು ಹೇಳಕ್ಕೆ? ಪ್ರಸರಣ ಅಂದ್ರೇನು, ವಿಸರಣೆ ಅಂದ್ರೇನು? ಕಣಗಳು ಅಧಿಕ ಸಾಂದ್ರತೆಯ ಪ್ರದೇಶದಿಂದ ಅಂದ್ರೆ ಹೆಚ್ಚಿನ ಸಾಂದ್ರತೆಯ ಪ್ರದೇಶದಿಂದ ಕಡಿಮೆ ಸಾಂದ್ರ ಪ್ರದೇಶಕ್ಕೆ ವರ್ಗಾವಣೆಯಾಗುವುದು. ಕಣಗಳು ಆಕ್ಸಿಜನ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು. ಎಷ್ಟು ಪೇಜ್ ನಂಬರು? 150 ಗಮನಿಸಿ. ನೋಡಿ, ವಿಸರಣೆ ಡಿಫ್ಯೂಷನ್, ಅಣುಗಳು ಹೆಚ್ಚಿನ ಸಾರದ ಪ್ರದೇಶದಿಂದ ಕಡಿಮೆ ಸಾರದ ಪ್ರದೇಶಗಳಿಗೆ ಚಲಿಸುವ ಕ್ರಿಯೆಗೆ ಏನಂತೀವಿ? ವಿಸರಣೆ ಅಂತೀವಿ, ಡಿಫ್ಯೂಷನ್ ಅಂತೀವಿ, ಪ್ರಸರಣ ಅಂತಾರೆ. ಉದಾಹರಣೆಗೆ ಸುಗಂಧ ದ್ರವ್ಯವು ಗಾಳಿಯಲ್ಲಿ ಹರಡುವುದು. ಪರ್ಫ್ಯೂಮ್ ಏನಾಗುತ್ತೆ? ಪರ್ಫ್ಯೂಮ್ ಬಾಟ್ಲಿಂದ ಏನಾಗುತ್ತೆ? ಇಡೀ ರೂಮ್ಗೆ ಸ್ಪ್ರೆಡ್ ಆಗುತ್ತೆ, ಸುತ್ತಮುತ್ತಲಿನ ವಾತಾವರಣಕ್ಕೆ ಸ್ಪ್ರೆಡ್ ಆಗುತ್ತೆ, ಹರಡುತ್ತೆ. ಯಾವ ವಿಧಾನ ಮೂಲಕ? ವಿಸರಣೆಯ ಮೂಲಕ, ಪ್ರಸರಣದ ಮೂಲಕ, ಡಿಫ್ಯೂಷನ್ ಮೂಲಕ. ಮತ್ತೊಂದು ಪ್ರಶ್ನೆ, ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಹೇಳಿಕೆ 1, ಕಪ್ಪು ವಸ್ತುವು ಬೆಳಕಿನ ಎಲ್ಲಾ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತದೆ ಮತ್ತು ಯಾವುದನ್ನ ಪ್ರತಿಬಿಂಬಿಸುವುದಿಲ್ಲ. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ಬಿಳಿ ವಸ್ತುವು ಎಲ್ಲಾ ವಿಭಿನ್ನ ತರಂಗಾಂತರಗಳನ್ನ ಪ್ರತಿಬಿಂಬಿಸುತ್ತದೆ. ಹೌದು, ಬಿಳಿಯ ಬಣ್ಣದಲ್ಲಿ ಆಲ್ರೆಡಿ 7 ಬಣ್ಣಗಳಿರೋದ್ರಿಂದ ಯಾವ ಬಣ್ಣನೂ ಸಹ ಹೀರ್ಕೊಳ್ಳಲ್ಲ, ಯಾವ ಬಣ್ಣನೂ ಸಹ ಬಿಡೋದಿಲ್ಲ. ಆಯ್ತಾ? ಯಾವ ಬಣ್ಣನ ಅಲ್ಲಿ
ಬಿಳಿ ವಸ್ತು ಅಂದಾಗ ಎಲ್ಲ ವಿಭಿನ್ನ ತರಂಗಾಂತರಗಳನ್ನು ಪ್ರತಿಬಿಂಬಿಸುತ್ತದೆ. ಅಂದರೆ ಬಿಳಿ ಬಣ್ಣವು ಯಾವ ಬಣ್ಣಗಳನ್ನು ಸಹ ಹೀರಿಕೊಳ್ಳಲ್ಲ, ಯಾವ ಬಣ್ಣವೂ ಸಹ ಹೊರ ಹಾಕಲ್ಲ. ಅಂದರೆ ಪ್ರತಿಬಿಂಬಿಸಕ್ಕೆ ಮೀನ್ಸ್ ಎಮಿಟ್ ಮಾಡಲ್ಲ. ಹಾಗಾಗಿ ಇದು ಸಹ ಏನಾಗಿದೆ, ಈ ಸ್ಟೇಟ್ಮೆಂಟ್ ಸಹ ಸರಿ ಇದೆ. ಇದು ಸಹ ಸ್ಟೇಟ್ಮೆಂಟ್ ಸರಿ ಇದೆ. ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತವೆ. ಹೌದು, ಕೆಂಪು ವಸ್ತುವು, ಕೆಂಪು ಗುಲಾಬಿ, ಕೆಂಪು ಬಣ್ಣದ ವಸ್ತುಗಳು ಕೆಂಪು ಬಣ್ಣವನ್ನ ಅಂದರೆ ತಮ್ಮಲ್ಲಿ ಇರುವ ಬಣ್ಣವನ್ನ ಹೊರ ಹಾಕ್ತವೆ, ಅಂದರೆ ಪ್ರತಿಫಲಿಸ್ತವೆ. ತಮ್ಮಲ್ಲಿ ಇಲ್ಲದ ಬಣ್ಣಗಳನ್ನು ಹೀರಿಕೊಳ್ತವೆ. ಕೆಂಪು ವಸ್ತುಗಳ ಬಳಿ ಆಲ್ರೆಡಿ ಕೆಂಪು ಬಣ್ಣ ಇದೆ, ಹಾಗಾಗಿ ಕೆಂಪು ಬಣ್ಣ ಏನಾಗುತ್ತೆ ಅಲ್ಲಿ ಪ್ರತಿಫಲಿಸುತ್ತದೆ. ಹಾಗಾಗಿ ಆ ವಸ್ತುಗಳು ಕೆಂಪು ಬಣ್ಣದಲ್ಲಿ ಕಾಣ್ತವೆ. ಉಳಿದ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಕೆಂಪು ಬಣ್ಣ. ಹಾಗಾಗಿ ಇಲ್ಲಿ 1, 2, 3 ಸರಿ ಇವೆ. 3 ಸ್ಟೇಟ್ಮೆಂಟ್ ಸರಿ ಇವೆ. ಆಪ್ಷನ್ ಡಿ ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 9, ಪೇಜ್ ನಂಬರ್ 11, ಪೇಜ್ ನಂಬರ್ 69 ಗಮನಿಸಿ. ನೋಡಿ, ಗುಲಾಬಿ ಹೂವು ಕೆಂಪು ಬಣ್ಣದಲ್ಲಿ ಕಾಣಲು ಕಾರಣ ಕೆಂಪು ಬಣ್ಣವನ್ನ ಪ್ರತಿಫಲಿಸುತ್ತದೆ. ಅಂದರೆ ಕೆಂಪು, ಇಲ್ಲಿ ಗುಲಾಬಿ ಎಂಥ ವಸ್ತು? ಅದು ಕೆಂಪು ವಸ್ತು. ಕೆಂಪು ವಸ್ತುಗಳಂದಾಗ ಕೆಂಪು ಬಣ್ಣವನ್ನ ರಿಫ್ಲೆಕ್ಟ್ ಮಾಡ್ತವೆ, ಉಳಿದ ಬಣ್ಣಗಳನ್ನ ಹೀರಿಕೊಳ್ತವೆ. ಅದೇ ಥರ ಮತ್ತೊಂದು ಪ್ರಶ್ನೆ ನೋಡಿ, ಕಪ್ಪು ವಸ್ತುಗಳು ಕಪ್ಪು ಬಣ್ಣದ ವಸ್ತುಗಳು ಎಲ್ಲ ಬಣ್ಣನೂ ಸಹ ಹೀರ್ಕೋತವೆ, ಯಾವ ಬಣ್ಣನೂ ಸಹ ಹೊರ ಹಾಕಲ್ಲ. ಯಾವ ಕಪ್ಪು ಬಣ್ಣದ ವಸ್ತುಗಳು ಅಥವಾ ಕಪ್ಪು ಕಾಯಗಳು? ಎಸ್, ಮಾನವನ ದೇಹದ ಮೂಗಿನ ಕೂದಲಿನ ಕಾರ್ಯ ಡ್ಯಾಶ್. ಏನು ಮಾಡುತ್ತೆ? ನಮ್ಮ ಮೂಗಿನ ನಾಸಿಕ ರಂಧ್ರಗಳಲ್ಲಿ ಸಣ್ಣ ಸಣ್ಣ ಕೂದಲಿರ್ತವೆ. ಆ ಸಣ್ಣ ಸಣ್ಣ ಕೂದಲು ಏನು ಮಾಡ್ತವೆ? ನಾಸಿಕ ರಂಧ್ರಗಳ ಮೂಲಕ ಧೂಳು, ಹಾಗೆ ಮರಳು, ಧೂಳು, ಡಸ್ಟ್ ಒಳ ಹೋಗದಂಗೆ ತಡೀತವೆ. ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ದೊಡ್ಡ ಕಣಗಳನ್ನು ಶೋಧಿಸುತ್ತವೆ. ಮರಳು, ಧೂಳಿನಂತಹ ಕಣಗಳು ನಾಸಿಕ ರಂಧ್ರದ ಮೂಲಕ ಒಳ ಹೋಗದಂತೆ ತಡೀತವೆ ಆ ಒಂದು ನಾಸಿಕ ರಂಧ್ರದ ಒಳಗಿರುವ ಕೂದಲುಗಳು. ಎಷ್ಟು? ಪೇಜ್ ನಂಬರ್ 234 ಗಮನಿಸಿ. ಆಯ್ತಾ? ಇತರ ಸ್ನೇಹಿತರೆ, ಸುಮಾರು 40ಕ್ಕೂ ಹೆಚ್ಚು ಪ್ರಶ್ನೆಗಳು ಕವರ್ ಆಗಿದ್ದು ಈ ಪುಸ್ತಕ ಈಗ ಹಾಗೆ 7th ಎಡಿಷನ್ 7ನೇ ಮುದ್ರಣ ಇದೆ. ಇದು ಸಂಪೂರ್ಣ NCERT ಆಧಾರಿತ. ಮುಂದೆ ಇರುವ PC ಪರೀಕ್ಷೆಗಾಗಿ ಕಂಪ್ಲೀಟ್ ಅಪ್ಡೇಟ್ ಮಾಡಿದ್ದೀನಿ. ಆಯ್ತಾ? ಇದು 2026ರ ಮುದ್ರಣ. ಇದು 2026ರ ಎಡಿಷನ್ನು, 7th ಎಡಿಷನ್. ಪ್ರೆಸೆಂಟ್ ಇದು 7ನೇ ಮುದ್ರಣ ಇದೆ. ಪ್ರಸ್ತುತ ಇದು 7ನೇ ಮುದ್ರಣ ಇದೆ. 7th ಎಡಿಷನ್ ಇವು ಹಾಗೆ ಕಂಪ್ಲೀಟ್ ಅಪ್ಡೇಟ್ ಆಗಿದೆ. 7th ಎಡಿಷನ್ ತಗೊಂಡು ಯೂಸ್ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ಅದೇ ಥರ ಮತ್ತೊಂದು ವಿಚಾರ ಏನಪ್ಪ ಅಂದರೆ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಇದೆ. ರೀಸೆಂಟಾಗಿ ಕೇವಲ 1 ತಿಂಗಳ ಹಿಂದೆ ಈ ಪುಸ್ತಕ ಮಾರುಕಟ್ಟೆಗೆ ಬಂದಿದೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕ ಇಂಗ್ಲೀಷ್ ಮೀಡಿಯಮಲ್ಲೂ ಸಹ ಸಿಗುತ್ತೆ. ಕ್ವಾಲಿಟಿ ಇದೆ. ಸಾಕಷ್ಟು ಅಭ್ಯರ್ಥಿಗಳು ಹಾಗೆ ಪುಸ್ತಕವನ್ನು ಪರ್ಚೇಸ್ ಮಾಡಿ ಓದಿ ಹಾಗೆ ಪುಸ್ತಕದ ಬಗ್ಗೆ ನೀವು ಕೆಲವೊಂದು ರಿವ್ಯೂವನ್ನು ಕೊಟ್ಟಿದ್ದೀರಿ. ಸರ್, ಕಂಟೆಂಟ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಅಪ್ಡೇಟ್ ಇದೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ ಅಂತೇಳಿ ಸಾಕಷ್ಟು ಅಭ್ಯರ್ಥಿಗಳು ಹಾಗೆ ರಿವ್ಯೂ ಕೊಟ್ಟಿದ್ದೀರಿ. ನಿಮಗೆಲ್ಲ ತುಂಬ ಥ್ಯಾಂಕ್ಸ್. ಈ ಪುಸ್ತಕ MRP 400 ರೂಪಾಯಿ ಇದೆ. ಕೇವಲ 300 ರೂಪಾಯಿಗೆ, ಕೇವಲ 300 ರೂಪೀಸ್ಗೆ ನಿಮ್ಮ ಮನೆಗೆ ಪೋಸ್ಟ್ ಮಾಡ್ತಾರೆ. ಫ್ರೀ ಹೋಮ್ ಡೆಲಿವರಿ. ಪುಸ್ತಕ ಕ್ವಾಲಿಟಿ ಇದೆ. ಇದು ಸಹ ಸಂಪೂರ್ಣ NCERT ಆಧಾರಿತ ಅಂಡ್ ವೆಬ್ಸೈಟ್ಸ್ ಆಧಾರಿತ. ಓಕೆ, ಎಲ್ಲದಕ್ಕಿಂತ ಹೆಚ್ಚಾಗಿ 4G ಸೈನ್ಸ್ ಪುಸ್ತಕಗಳು, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪುಸ್ತಕಗಳು ಉತ್ತಮ ರಿಸಲ್ಟ್ ಕೊಡ್ತಾ ಬಂದಿವೆ ಸತತ 5-6 ವರ್ಷಗಳಿಂದ. ನಿಮಗೆಲ್ಲ ಗೊತ್ತಿದೆ. ಎಸ್, ಪುನಃ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ. ಧನ್ಯವಾದಗಳು.